ಜಾಜಿ ಅವರೇ ಮಸಾಲೆ ದೋಸೆಗೆ ದುಡ್ಡು ಕೊಡ್ತೀರಾ? ನಿನ್ ಯಾವಾಗ್ಲೂ ತಿನ್ನೋದ್ರ ಬಗ್ಗೆನೇ ಯೋಚನೆ. ಅದಕ್ಕೆ ಒಂದ್ 200 ರೂಪಾಯಿ ಕೊಡ್ರಿ. ಬಿಟ್ಲ 5 ಸ್ಟಾರ್ ಹೋಟ್ಲಿಂದ ಮಸಾಲೆ ದೋಸೆ ಅವರೇ ಕಟ್ಟಿಸ್ಕೊಂಡ್ ಬಂದಿರ್ಬೇಕಾ? ಮತ್ತೆಲ್ಲೋ ಸ್ಟಾರು ಕಾಣಿಸ್ತಾ ಇಲ್ಲ, ಪಾರ್ಸಲ್ ಕಾಣಿಸ್ತಾ ಇಲ್ಲ. ನನ್ ಕೈಲಿ ಏನಿದೆ ಅಂತ ಹೇಳಿದ್ರೆ ಎಲ್ರಿಗೂ ಒಂದು ಪ್ರೈಸ್ ಕೊಡ್ತೀನಿ. ನಿಮ್ ಕೈಲಿ ಉಂಗ್ರ ಇದೆ. ಕೈಲಿ ಅದನ್ನ ನೇತಾಡೋದು ಹಾಕೊಂಡಿದ್ದೀರಾ? ಡೋಂಟ್ ಟಾಕ್ ರಬಿಶ್. ಇದ್ರಲ್ಲಿ ಏನಿದೆ ಅಂತ ಹೇಳಿ. ಅದ್ರಲ್ಲಿ ಏನಿದೆ ಅಂತ ನಿಮಗ್ ಗೊತ್ತಿದ್ರಲ್ವಾ? ಜಾಜಿ ಅದ್ರಲ್ಲಿ ಏನಿದೆ ಅಂತ ನಾನು ಹೇಳಮ್ಮ. ಹೇಳಿ ಅಂತೆ. ಕುರುಕುರು ತಿಂಡಿ. ಅತ್ತೆಗೂ ಕತ್ತೆಗೂ ಯಾವಾಗ್ಲೂ ಕತ್ತರಿಸೋದೇ ಯೋಚನೆ. ಇದರಲ್ಲಿ ಚಿಕ್ಕೋಡಿ ವಾಸನೆ ಬರ್ತಾ ಇದೆ ಅಂದ್ಮೇಲೆ ಇದ್ರಲ್ಲಿ ಕಾಫಿ ಪುಡಿನೇ ಇರ್ಬೇಕು. ಬರೀ ಡ್ರಿಂಕ್ ಮಾಡೋದು ಈಟ್ ಮಾಡೋದು ಇದರಿಂದ ಆಚೆ ನಿಮ್ ಗಳ್ತಲೆ ಓಡೋದೇ ಇಲ್ಲ ಅಲ್ವಾ? ಅದ್ರಲ್ಲಿ ಏನಿದೆ ಅಂತ ನೀವೇ ತೋರಿಸ್ಬಾರ್ದಾ? ಹೊಸ ಮೊಬೈಲು ಸಖತ್ತಾಗಿದೆ. ಎಷ್ಟಾಯ್ತು? ಓನ್ಲಿ 50 ರುಪೀಸಾ? ಅಲ್ಲ 1000. ಅದೇನೋ 50,000 ರೂಪಾಯಿ ಅಂತ ವಿಷಯ ಕೇಳ್ಬಿಟ್ವಿ. ನಾವು ಅದು ಯಾವುದ್ರ ಮೇಲೆ ಬಂಡವಾಳ ಬಿಡಿದ್ರಿ? ಸೈಟ್ಗೆ ಅಲ್ಲ ಮೊಬೈಲ್. ಏನು ಯಜಮಾನ್ರೆ ಆಸ್ಪತ್ರೆಗಂತ 30,000 ರೂಪಾಯಿ ಕಟ್ ಮಾಡ್ಬೇಕು ಅಂತ ನಿಂತ್ಕೊಳ್ಳಿ. ಇಲ್ಲ ನನಗೇನಾಗಿಲ್ಲ, ಏನೇನೂ ಆಗಿಲ್ಲ. ನಗು ನಗುತ್ತಾ ನಲ್ಲಿ ನಲ್ಲಿ ಏನು ಅಲ್ಲ ಕಂಡ್ರೆ 50,000 ರೂಪಾಯಿ ಕೊಟ್ಟು ಮೊಬೈಲ್ ತಂದಿದ್ರಲ್ಲ, ಇನ್ನೊಂದು 5,000 ರೂಪಾಯಿ ಕೊಟ್ಬಿಟ್ಟಿದ್ರೆ ಇದ್ರ ಸಿಗ್ನಲ್ ಟವರ್ ಕೊಟ್ಬಿಟ್ಟಿರೋರು. ಅಭಿ ಈ ಮೊಬೈಲ್ ಸ್ಪೆಷಾಲಿಟಿ ಏನು ಅಂತ ನಿಮ್ಗೆ ಗೊತ್ತಿಲ್ಲ, ಸುಮ್ಮನೆ ಇರಿ. ಅಲ್ಲ ಕಂಡ್ರೆ ಜಾಜಿ ಜಂಬಲ್ದಿ ನೀವ್ರೆ, ನೀವು ಒಂದು ಚಿನ್ನದ ಮೊಬೈಲ್ನೇ ತಗೊಳ್ಳಿ. ಬೇರೆ ಸಾಮಾನ್ಯ ಮೊಬೈಲ್ಗಳು ಹೇಗೆ ಕೆಲಸ ಮಾಡುತ್ತೋ ನಿಮ್ಮ ಚಿನ್ನದ ಮೊಬೈಲ್ ಕೂಡ ಹಾಗೆ ಕೆಲಸ ಮಾಡೋದು. ಕರೆಕ್ಟ್ ಆಗಿ ಹೇಳಿದ್ರಿ ಯಜಮಾನ್ರೆ. ಚಂಪಾ ಇವರು ನನ್ನ ಯಜಮಾನ್ರು. ಇಟ್ಕೊಳ್ಳಿ, ನಾನೇ ಬೇಡ ಅಂತ ಇಟ್ಕೊಂಡಿಲ್ಲ, ನಾನು ಇವ್ರನ್ನ ಕಟ್ಕೊಂಡಿದ್ದೀನಿ. ನಮ್ಮ ಅಗತ್ಯ ಎಷ್ಟಿದೆಯೋ ಅಷ್ಟಕ್ಕೆ ಮಾತ್ರ ಮೊಬೈಲ್ ತಗೋಬೇಕು. ನೋಡ್ರಿ ನೋಡ್ರಿ, ಈ ಕೆಲಸದೊಳಗಿರೋ ಸಾಮಾನ್ಯ ಜ್ಞಾನ ನಿಮಗಿಲ್ವಲ್ರಿ? MSc ಮೇಡ್ ಸರ್ವೆಂಟ್ ಚಂಪಾಕಲಿ ನಮ್ಮ ಕಾರ್ಮಿಕ ಸಂಘಕ್ಕೆ ನಾನೇ ಪ್ರೆಸಿಡೆಂಟ್. ಏನೋ ಬಾಯ್ ತಪ್ಪು ಒಂದು ಮಾತು ಅಂದ್ಬಿಟ್ಟ ಕಡೆ, ಅದಕ್ಕೆ ನೀನು ಇಷ್ಟುದ್ದ ಗಳಗನಾಥ ಪುರಾಣ ಓದ್ಬಿಟ್ಟಲ್ಲ. ಅಲ್ಲ ಕಣ್ರಿ, 50,000 ರೂಪಾಯಿ ಕೊಟ್ಟು ಈ ಮೊಬೈಲ್ ತಗೊಂಡ್ಬಂದಿದಿರಲ್ಲ, ಇದಕ್ಕೆ ಏನಾದ್ರು ಅಪ್ಪ ಅಮ್ಮ ಇದೆಯೋ? ಮೊಬೈಲ್ ಫೋನ್ಗೆ ಅಪ್ಪ ಅಮ್ಮ ಇರ್ತಾರಲ್ಲೇ. ಅಪ್ಪ ಅಮ್ಮ ಅಂದ್ರೆ ಗ್ಯಾರಂಟಿ ವಾರಂಟಿ ಅಂತ ಕಣಲೆ. ಅಭಿ ಈ ಮೊಬೈಲ್ ಸಿಗೋದು ಎಷ್ಟು ಕಷ್ಟ ಅಂತ ನಿಮ್ಗೇನ್ ಗೊತ್ತು? ಏನಿದು 3Gನ ಇಲ್ಲ 4Gನ? ಅದಕ್ಕಿಂತ ದೊಡ್ಡದು. ಹಂಗಿದ್ರೆ ಸರ್ದಾರ್ಜಿನೇ ಇರಬೇಕು. ಜಾಜಿ ಜಂಬಲ್ದಿನಿ ಅವರೇ, ಏನೋ ನನಗೆ ಗೊತ್ತಿಲ್ಲದೇನೆ ಒಂದು ಪ್ರಶ್ನೆ ಕೇಳ್ತೀನಿ, ದಯವಿಟ್ಟು ಉತ್ತರ ಕೊಡಿ. ಇಂಥ ದುಬಾರಿಯಾದ ಮೊಬೈಲಿನ ದರದು ತಮಗಿತ್ತೆ? ಅಭಿ ನಾನು ಮಹಿಳಾ ಸಂಘಕ್ಕೆ ಹೋಗ್ತಾ ಇರ್ತೀನಿ, ಹೋಗಿ ಪಬ್ಲಿಕ್ ಫಂಕ್ಷನ್ ಅಟೆಂಡ್ ಮಾಡ್ತಾ ಇರ್ತೀನಿ. ಅಯ್ಯೋ ಮಾಡಿ. ಆಗ ಈ ಮೊಬೈಲ್ ನನ್ನ ಕೈಯಲ್ಲಿದ್ರೆ ನೋಡಿ ಜನ ಎಲ್ಲ ಖುಷಿ ಪಡ್ತಾರೆ. ಅದು ಅಲ್ಲದೆ ಆ ಮೊಬೈಲ್ ಅಂಗಡಿಯವ್ನು ಹೇಳ್ದ, ಈ ಮೊಬೈಲ್ ನಿಮ್ ಕೈಯಲ್ಲೇ ಇದ್ರೆ ನಿಮ್ ಬ್ಯೂಟಿ ಹೆಚ್ಚಾಗುತ್ತೆ ಅಂತ. ಯಾವನ ಸರಿಯಾಗಿ ಪಟ್ಟಿ ಕಟ್ಟಿದ್ದಾನೆ ಕಂಡ್ರೆ. ನೋಡ್ರಿ ಜಾಜಿ ಜಂಬಲ್ದಿನಿ ಅವರೇ, ಏನೋ ಒಂದು ಸೋಪ್ ತಗೊಂಡು ಮೈಯೆಲ್ಲ ಉಜ್ಕೊಂಡ್ರೆ ಕೊಳೆ ಹೋಗುತ್ತೆ ಅಂದ್ರೆ ನಾವು ನಂಬಬಹುದು. ಮೊಬೈಲ್ ನ ಕೈಯಲ್ಲಿ ಹಿಡ್ಕೊಂಡು ಮಾತ್ರಕ್ಕೆ ಸೌಂದರ್ಯ ಹೆಚ್ಚಾಗುತ್ತೆ ಅಂದ್ರೆ ನಾವ್ ಹೇಗ್ರಿ ನಂಬೋದು? ಅಭಿ ಈಗ ನೋಡಿ ನಾನು ಹೇಗ್ ಕಾಣಿಸ್ತಾ ಇದ್ದೀನಿ. ಜಾಜಿ ಜಂಬಲ್ದಿನಿ ಅವರೇ, ಈ ಗಾಜಿನ ಬರ್ಡಿನಲ್ಲಿ ಮಡಗಿರ್ತಾರಲ್ಲ ಸೋಮ್ ಪಾಪಡಿ, ಆ ತರ ಕಾಣಿಸ್ತೀರಾ. ಈ ಸೋಮ್ ಪಾಪಡಿ ನಮ್ ಕೈ ಸಿಕ್ಕೋದು ಯಾವತ್ತು? ಗಾಜಿನ ಬಾಣಿಯಲ್ಲಿರೋ ಸೋನ್ ಪಪಡಿನ ನೋಡ್ಬೇಕೆ ಹೊರತು ತಿನ್ನಕ್ ಹೋಗ್ಬಾರ್ದು. ಜಾಜಿ ಅವ್ರೆ, ನಮ್ಮ ಮಹಿಳಾ ಸಂಘದಲ್ಲಿ 50,000 ರೂಪಾಯಿ ಮೊಬೈಲ್ ಇರೋದು ನಿಮ್ಮ ಹತ್ರನೇ. ಮತ್ತೆ ಪ್ರೆಸಿಡೆಂಟ್ ಅಂದ್ಮೇಲೆ ಇಷ್ಟು ಲೆವೆಲ್ ಬೇಡವಾ? ಇಂಗ್ಲೆಂಡ್ ರಾಣಿ ಹತ್ರ ಇಂಥದೇ ಮೊಬೈಲ್ ಇತ್ತಂತೆ. ಅವ್ರನ್ನ ಬಿಟ್ರೆ ನಿಮ್ಮ ಹತ್ರನೇ ನಾನು ನೋಡ್ತಾ ಇರೋದು. ಮೈ ಗಾಡ್, ಈ ಮೊಬೈಲ್ ಇಂದ ನನ್ನ ಸ್ಟೇಟಸ್ ಹೆಚ್ಚಾಗ್ತಾ ಇದೆ. ಹಾ ಜಾಜಿ ಅವ್ರೆ, ಬೆಳಗ್ಗೆಯಿಂದ ನಾನು ನಿಮ್ಮ ಮೊಬೈಲ್ ಟ್ರೈ ಮಾಡ್ತಾನೆ ಇದ್ದೀನಿ. ನಾಟ್ ರೀಚಬಲ್ ಅಂತ ಹೇಳ್ತಾ ಇದೆ. ಯಾಕೆ? ಹೌದಾ? ಮಧು ಬಿಡ್ಲಾ ಹೇಳಿ ಜಾಜಿ ಅವರೇ, ಏನ್ ಕರೆದಿದ್ದೋ? ನಿಮ್ಮ ಡಬ್ಬ ಮೊಬೈಲ್ ಇಂದ ನನ್ನ 50,000 ಮೊಬೈಲ್ಗೆ ಒಂದು ಕಾಲ್ ಮಾಡಿ. ನನ್ನ ಮೊಬೈಲಲ್ಲಿ ಕರೆನ್ಸಿ ಇಲ್ಲ, ನೀನೇ ಮಾಡ. ಕಿಕ್ಕಿ ಅಂತಿದೆ. ಇನ್ನೊಂದ್ಸಲ ಟ್ರೈ ಮಾಡು. ನೋಡಿ ನೀವೇ. ಜಾಜಿ ಅವ್ರೆ, ಇನ್ ನಿಮ್ ಮೊಬೈಲ್ ಅಲ್ಲಿ ಲೈಟ್ ಸಹ ಬರ್ತಾ ಇಲ್ಲ. ತುಂಬಾ ಕಾಸ್ಟ್ಲಿ ಮೊಬೈಲ್ ಅಲ್ವಾ, ಒಂದ್ 5 ನಿಮಿಷ ಬಿಟ್ಟು ಲೈಟ್ ಬರುತ್ತೆ, ನೋಡ್ತಾ ಇರಿ. ಲೆಪ್ಪದ್ದು ಇನ್ನೊಂದ್ಸರಿ ಟ್ರೈ ಮಾಡ. ಮತ್ತೆ ಕಿಕ್ಕಿ. ಇದು ಫಾರಿನ್ ಮೊಬೈಲ್ ಅಲ್ವಾ, ಈ ಚಳಿಗೆ ತಂಡ ಹಿಡಿದು ಬಿಟ್ಟಿರ್ಬೇಕು. ಒಲೆ ಮೇಲೆ ಇಟ್ಟು ಬಿಸಿ ಮಾಡ್ಕೊಂಡ್ ಬರ್ತೀನಿ ಕೊಡಿ. ಸ್ವಲ್ಪ ಏನೋ ಪ್ರಾಬ್ಲಮ್ ಆಗಿದೆ, ರಿಪೇರಿ ಮಾಡಿದ್ರೆ ಸರಿ ಹೋಗುತ್ತೆ. ರಿಪೇರಿ ಮಾಡ್ಸೋದಕ್ಕೆ ಫಾರಿನ್ಗೆ ಹೋಗ್ಬೇಕಾಗತ್ತೆ. ಸ್ಟುಪಿಡ್, ಫಾರಿನ್ ಮೊಬೈಲ್ ನ ರಿಪೇರಿ ಮಾಡೋರು ಇಲ್ಲೇ ಇದ್ದಾರೆ, ಅವ್ರನ್ನ ಕರೆಸಿ ಇದನ್ನ ರಿಪೇರಿ ಮಾಡಿಸ್ತೀನಿ. ಇದೇ ಮೊಬೈಲ್ ರಿಪೇರಿ ಇರೋದು. ತುಂಬಾ ಚೆನ್ನಾಗಿದೆ. ಎಲ್ಲಿ ಸಿಕ್ತು? ಸಿಕ್ಕಿದ್ದಲ್ಲ, ತಗೊಂಡಿದ್ದು. ಎಷ್ಟು ಬಿತ್ತು? 50,000. ಮೊನ್ನೆ ಯಾರೋ ಅಮೆರಿಕದಿಂದ ಒಬ್ರು ಬಂದಿದ್ರು, ಅವ್ರ ಹತ್ರ ಸೇಮ್ ಇಂಥದೇ ಸೆಟ್, ಆದ್ರೆ ಕೆಲಸ ಮಾಡ್ತಾ ಇರ್ಲಿಲ್ಲ. ಈ ಮೊಬೈಲ್ ಕೆಲಸ ಮಾಡ್ತಾ ಇಲ್ಲ. ಹೌದಾ?
ಇಲ್ಲಿ ಇತ್ಕೊಂಡು ಏನೋ ಮಾಡ್ತಾ ಇದೀಯಾ? ಓ ಜಾಜಿ ಅವರು ಆ ಹೊಸ ಮೊಬೈಲ್ನ ರಿಪೇರಿ ಮಾಡಿಸ್ತಾ ಇದ್ರು, ನೋಡ್ತಾ ಇದ್ದೆ. ಇಷ್ಟು ಬೇಗನೆ ರಿಪೇರಿ ಬಂದ್ಬಿಡ್ತೇನೆ ಅದು? ಅಯ್ಯೋ, ತಂದಾಗಿಂದ ಅದು ರಿಪೇರಿಲೇ ಇದೆ. ಈ ಡಬ್ಬಾ ಮೊಬೈಲ್ ಹೋಗಿ 50,000 ಕೊಟ್ಟಿದ್ರಲ್ಲ ರೀ. ಅಭಿ ಡೋಂಟ್ ಟಾಕ್ ರಬಿಶ್. ಇದು ಫಾರಿನ್ ಮೊಬೈಲ್. ತಗೊಳ್ಳಿ. ಸ್ವಲ್ಪ ಕರ ಅಂತ ಸೌಂಡ್ ಬರ್ತಾ ಇದೆ, ಕಿವಿಯಿಂದ ಸ್ವಲ್ಪ ದೂರ ಇಟ್ಕೊಂಡು ಮಾತಾಡಿ. ಈ ಕರ ಸೌಂಡ್ ನ ಕಂಪ್ಲೀಟ್ ಆಗಿ ಸ್ಟಾಪ್ ಮಾಡಕ್ಕಾಗಲ್ವಾ? ಸಿಮ್ ತೆಗೆದ್ಬಿಟ್ರೆ ಕಂಪ್ಲೀಟ್ ಆಗಿ ಸ್ಟಾಪ್ ಆಗ್ಬಿಡುತ್ತೆ. ಇಲ್ಲೇ ಯಾವನ ಸರಿಯಾಗಿ ಸಿಕ್ಕವನೆ. ಅಲ್ಲ ಕಣಪ್ಪ, ಸಿಮ್ ಕಾರ್ಡ್ನ ತೆಗೆದು ಬಿಸಾಕ್ಬಿಟ್ರೆ ಹೇಗಪ್ಪ ಮಾತಾಡೋದು ಸಾಧ್ಯ? ಯಾಕೆ ಸರ್ ಆಗಲ್ಲ? ಅಲಾರಾಮ್ ಇಟ್ರೆ ಗಂಟೆ ಹೊಡಿಯತ್ತೆ, ಕ್ಯಾಲೆಂಡರ್ ಇದೆ, ಅವು ಏನೇಟ್ ಆಡ್ಬೋದು. ಯಾವ್ದೋ ಒಂದು ಗೇಮ್ ಆಡ್ಕೊಂಡಿದ್ರೆ ಆಯ್ತಪ್ಪ, ಮೊಬೈಲ್ ಬಿಲ್ಲೇ ಬರಲ್ಲ. ಅಣ್ಣ ನೋಡಿದ ಒಳ್ಳೆ ಮರಿ ಭೀಮ ಇದ್ದಂಗಿದ್ಯಾ. ನನ್ನ ಹೆಂಡತಿ ಹೋಗಿ ಆಟ ಆಡೋ ಮೊಬೈಲ್ಗೆ 50,000 ಕೊಟ್ಬಿಟ್ಟಿದ್ದಾಳೆ. ನೀನಾದ್ರೂ ಸ್ವಲ್ಪ ಬುದ್ಧಿ ಹೇಳ್ಬಿಟ್ಟು ಹೋಗೋಣ. ಸರ್, ನನ್ನ ಹೆಂಡತಿಗೆ ಬುದ್ಧಿ ಹೇಳಿದ್ರೇನೆ ಕೇಳಲ್ಲ, ಇನ್ ಕಂಡೋರ್ ಹೆಂಡತಿಗೆ ಹೇಳಿದ್ರೆ ಕೇಳ್ತಾರ? ಮೊಬೈಲ್ ಎಲ್ಲ ಹೊಡ್ಬಿಡ್ತಾರ ಅಷ್ಟೇ. ನೋ ಮೊಬೈಲ್ ಅಲ್ಲಿ ಯಾಕೆ ಹೊಡಿಲಿ? ಇದಕ್ಕೆ 50,000 ಪೇ ಮಾಡಿದೀನಿ. ಹೊಡೆದ್ರೆ ಕೈಯಲ್ಲೇ ಹೊಡಿತೀನಿ. ನೋಡ್ತಾ ಇದ್ರಿ ಯಾಕೋ 300 ಗಂಟೆ ತರ ಇದ್ದೀರಾ? ಇರೋದೇನ್ ಬಂದ್ರಿ, ಅವ್ರು ಅದೇನೆ. ಮೊಬೈಲ್ ಬಹಳ ಚೆನ್ನಾಗಿ ರಿಪೇರಿ ಮಾಡಿದೀನಿ, ಸ್ವಲ್ಪ ಕುದುರಿದ್ರೆ ಸರಿ ಹೋಗುತ್ತೆ. ಅಂದ್ರೆ ಏನ? ಅಂದ್ರೆ ಮನೆಗೆ ಹೊಸ ಗ್ರೈಂಡರ್ ತಂದ್ರೆ 1-2 ಸಲ ರುಬ್ಬಿದ್ರೆ ಸರಿ ಹೋಗುತ್ತಲ್ಲ, ಹಂಗೆ ಓ, ಅಂದ್ರೆ ನಾವೀಗ ಆ ಮೊಬೈಲ್ನ 1-2 ಸಲ ಮಿಕ್ಸಿಗೆ ರುಬ್ಬೇಕು. ಬಹಳ ತಮಾಷೆ ಮಾಡ್ತೀರಾ ಸರ್. ದುಡ್ಡು ಕೊಡಿ ಸರ್. ಎಷ್ಟಪ್ಪ? 1000 ರೂಪಾಯಿ ಸರ್. ನೀನ್ ತಮಾಷೆ ಮಾಡ್ಬೇಡ್ರಿ. ರೀ ಸುಮ್ನೆ ಕೊಟ್ಟು ಕಳ್ಸ್ರಿ. ಸರ್ ಕೊಡಿ ಸರ್. ಬರ್ಲಾ ಸರ್? ಮೇಡಮ್ ಬರ್ತೀನಿ. ಹಲೋ, ಚಾಚಿ ಸ್ಪೀಕಿಂಗ್. ಓ, ಅಮೆರಿಕಾಯಿಂದನಾ? ಹೇಗಿದ್ದೀರಾ? ನಾನು ತುಂಬಾ ಚೆನ್ನಾಗಿದ್ದೀನಿ. ಲಾಸ್ಟ್ ನೈಟ್ ಅಲ್ಲಿ ಹೇಗೆ ಮಳೆ ಆಯ್ತು? ಚೆನ್ನಾಗಾಯ್ತಾ? ಇಲ್ಲಿ ಸಿಕ್ಕಾಪಟ್ಟೆ ಮಳೆ. ಮತ್ತೆ ಜಾರ್ಜ್ ಬುಷ್ ಹೇಗಿದ್ದಾರೆ? ಹಾಯ್ ಹಲೋ ನಮಸ್ಕಾರ ಹೇಳ್ಬಿಡಿ. ಓ, ಈಗ ಬರಾಕ್ ಒಬಾಮ ಅಲ್ವಾ? ಅವ್ರಿಗೆ ಹಾಯ್ ಹೇಳೋ ಹೇಳ್ಬಿಡಿ. ಓಕೆ. ಯಾರಿಗೆ ಮಾತಾಡ್ತಾ ಇದ್ದೀರಾ? ಗೊತ್ತಿಲ್ಲ ಅಭಿ, ರಿಂಗ್ ಆಯ್ತು, ರಿಸೀವ್ ಮಾಡಿದೆ, ಯಾರು ಮಾತಾಡ್ತಾನೆ ಇಲ್ಲ. ನಿಮ್ ಫೋನ್ ರಿಂಗ್ ಆಗಿದ್ದಲ್ಲ, ನನ್ನ ಫೋನ್ ಒಂದು ಮೆಸೇಜ್ ಬಂತು. ಜಾಜಿ ಜಂಬಲ್ದಿನಿ ಅವರೇ, ಹೋಗಿ ಸಂತೆ ಮೊಬೈಲ್ಗೆ 50,000 ರೂಪಾಯಿ ಕೊಟ್ಟಿದ್ರಲ್ಲ, ಏನು ಬಿಡ್ಕೊಳ್ಳೋಣ. ಜಾಜಿ ಅವರೇ ನಂಗೆ ರಸ್ತೆಯಲ್ಲಿ ಒಬ್ಳು ಹುಡುಗಿ ಸಿಕ್ಕಿದ್ಲು, ಗುಂಡಿ ಅಂತ. ಅವಳು ನನ್ನ ತುಂಬಾ ಇಷ್ಟಪಟ್ಬಿಟ್ಟಿದ್ದಾಳೆ. ಅವಳ ಮನೆ ಕರ್ಕೊಂಡ್ ಬರ್ಬೇಕಾಗಿತ್ತು. ಕರ್ಕೊಂಡ್ ಬರೋಣ ಅನ್ಕೊಂಡೆ, ಆದ್ರೆ ಅವಳು ನನ್ನ ಬಡವ ಅಂತ ಮಿಸ್ಟೇಕ್ ಮಾಡ್ಕೊಂಡ್ಬಿಟ್ರೆ. ಡೋಂಟ್ ವೆರಿ ಪದ್ದು, ನೀನು ರಿಚ್ ಆಗೋ ಹಾಗೆ ನಾನ್ ಮಾಡ್ತೀನಿ. ಹೇಗೆ? ಈ 50,000 ಮೊಬೈಲ್ ನ ನೀನ್ ಕೇಳ್ಕೊಡ್ತೀನಿ. ಇದನ್ನ ತಗೊಂಡ್ ಹೋಗಿ ಅವಳ ಮುಂದೆ ಶೋ ಆಫ್ ಮಾಡು. ಆಗ ಅವಳು ನಿನ್ ಹಿಂದೆನೇ ಬರ್ತಾಳೆ. ಜಾಜಿ ಅವರೇ, ಇದು ನಿಮ್ ಕೈಯಲ್ಲ, ಕಾಲು. ಇಲ್ಲೇನೋ ಮಾಡ್ತಿದ್ಯಾ? ಇಂಪ್ರೆಸ್ ಮಾಡಕ್ಕೆ ಸ್ಟಂಟ್ ಮಾಡಕ್ ಹೋಗಿ ಸಿಕ್ಕಾಕೊಂಡ್ಬಿಟ್ಟಿದೀನಿ, ಬಿಡಿಸ್ಕೊಳಕ್ ಆಗ್ತಿಲ್ಲ. ಬೆಳಗ್ಗೆ ಯಾರ ಮುಖ ನೋಡ್ದೆ? ಕನ್ನಡಿ ನೋಡ್ದೆ ಅನ್ಸುತ್ತೆ. ಕನ್ನಡಿ ನೋಡ್ದ್ಯಾ? ನೀನ್ ಅಕ್ಕಾಗ ಡೇಟ್ ಐಶ್ವರ್ಯ ರೈ ತರಾನೇ ಕಾಣಿಸ್ತೀಯ. ಥ್ಯಾಂಕ್ಸ್ ಕಣಗುಂಡ. ನನ್ ಗುಂಡ ಅಲ್ಲ, ಪದ್ದು. ಆ ಹೆಸರು ಚೆನ್ನಾಗಿಲ್ಲ, ಇನ್ಮೇಲೆ ಗುಂಡ ಅಂತಾನೆ ಇಟ್ಕೋ. ನೀನ್ ನಕ್ಕದ್ರೆ ಟೇಟ್ ವಜ್ರಮುನಿ ತರನೇ ಕಾಣಿಸ್ತೀಯ ಕಣೋ. ಇದ್ರೆ ನನ್ನ ಮದ್ವೆ ಆಗ್ತೀಯನೋ? ನಾನು ಯಾವಾಗ್ಲೂ ಬಿಡುವಾಗೆ ಇರ್ತೀನಿ. ಯಾವಾಗ ಮದ್ವೆ ಆಗೋಣ? ಇದಕ್ ನಿಮ್ಮಮ್ಮ ಒಪ್ಕೊಂಡಿದಾರ? ಕಣೋ, ನಮ್ಮ ಅಮ್ಮನ ಹತ್ರ ಈಗಾಗ್ಲೇ ಮಾತಾಡಿದೀನಿ. ಹುಡುಗ ನಿನಗಿಷ್ಟ ಆದ್ರೆ ನನಗೂ ಇಷ್ಟ ಅಂದಿದ್ದಾರೆ. ಹೌದು, ನಿಮ್ಮಮ್ಮನೂ ನಿನ್ ತರಾನೇ ಇದಾರ? ಕಣೋ, ನಾನು ನಮ್ಮಮ್ಮ ಪಕ್ಕ ನಿಂತ್ರೆ ನಾನ್ ಯಾರಂತ ನಿಂಗೆ ಗುರ್ತಿಡಿಯಕ್ಕೆ ಕಷ್ಟ ಆಗತ್ತೆ. ನಮ್ದು ರಾಜವಂಶ ನೋಡು ಹೇಗಿದೆ ಮೊಬೈಲ್. ಯಾವ್ದೋ ಇದು ಸ್ಪೆಷಲ್ ಮೊಬೈಲು. ನಮ್ ಜಾಜಿ ಅವರು ನನ್ಗೋಸ್ಕರ ಅಮೆರಿಕಾದಿಂದ ಏರೋಪ್ಲೇನ್ ಅಲ್ಲಿ ತರ್ಸ್ಕೊಟ್ಟಿದ್ದಾರೆ. ಹೌದೇನೋ? ಕೊಡು ಇಲ್ಲಿ ನೋಡೋಣ. ಹುಷಾರು. ತಗೊಳ್ಳೋ, ಇದು ಡಬ್ಬಾ ಮೊಬೈಲು. ಯಾಕೆ ಗುಂಡೆ, ಏನಾಯ್ತು? ಇದು ಚೈನಾ ಸೆಟ್. ಕಸ ಅಂತ ಬಿಸಾಕಿರ್ತಾರೆ, ಅದು ಬಂದು ನೇಪಾಳ್ ಬಾರ್ಡರ್ ಬಿದ್ದಿರುತ್ತೆ. ಕೆಲ್ಸಕ್ ಬಾರ್ದೇ ಇರೋ ಮೊಬೈಲ್ಗಳನ್ನ ಚೀನಾದಿಂದ ಬಿಸಾಕಿರ್ತಾರೆ, ಅದು ಹಿಮಾಲಯದಿಂದ ಜಾರ್ಕೊಂಡ್ಬಂದು ನೇಪಾಳಲ್ಲಿ ಬಿದ್ದಿರುತ್ತೆ. ನೋಡ್ದವರು ಚೀಲದಲ್ಲಿ ತುಂಬ್ಕೊಂಡ್ಬಂದು ನಿಮ್ಮಂತವ್ರಿಗೆ ಮಾರ್ತಾರೆ. ಮತ್ತಿನ್ನೇನು, ಯಾವ ತರ ಇದು ಕೆಲ್ಸ ಮಾಡಿದ್ಯಾ? ಇಲ್ಲ, ಆದ್ರೆ ಇದು ಫಾರಿನ್ ಸೆಟ್ಟು, ಇದು ಕೈಯಲ್ಲಿದ್ರೆ ಎಲ್ಲಾರ್ಗು ಇಷ್ಟ ಆಗುತ್ತೆ ಅಂತ ನಮ್ ಜಾಜಿ ಅವ್ರು ಹೇಳಿದಾರೆ. ಇದಕ್ಕಿಂತ ಬೇರೆ ಸುಳ್ಳು ಸಿಗ್ಲಿಲ್ವಾ? ನಾನು ಹೇಳ್ತಿರೋದು ನಿಜ ಕಣೆ ಗುಂಡೆ. ಇದು ಇಂಪೋರ್ಟೆಡ್ ಫೋನು, 50,000 ರೂಪಾಯಿ ಆಗುತ್ತೆ ಗೊತ್ತಾ? ಈ ಡಬ್ಬಾ ಮೊಬೈಲ್ ಇಷ್ಟೊಂದು ದುಡ್ಡ? ಇಷ್ಟೊಂದು ಸುಳ್ಳು ಹೇಳೋ ನನಗೆ ಬೇಕೇ ಆಗಿಲ್ಲ. ಗುಂಡೆ, ಈ ಫೋನ್ ಮೇಲಿನ ಕೋಪಕ್ಕೆ ನನ್ ಮೇಲೆ ಯಾಕೆ ಎಗರಾಡ್ತಾ ಇದ್ಯಾ? ಆ ಫೋನ್ ನೋಡಿದ್ಮೇಲೆ ಗೊತ್ತಾಯ್ತು ನೀನ್ ಯೋಗಿತೆ ಏನು ಅಂತ. ಗುಂಡೆ, ನಿನ್ಗೋಸ್ಕರ ಈ ಫೋನ್ ನ ಬಿಸಾಕ್ಬಿಡ್ತೀನಿ. ಈ ಫೋನ್ ಟವರ್ ನ ಜಡ್ಜ್ ಹಾಕ್ಬಿಡ್ತೀನಿ. ಈ ಸಂತೆ ಮೊಬೈಲ್ ನೋಡಿದ್ಮೇಲೆ ನಿನ್ ಮೇಲಿರೋ ಪ್ರೀತಿ ಎಲ್ಲ ಹೊಟ್ಟಾಯ್ತು. ನನ್ಗೆ ಇನ್ನೊಂದ್ಸಲಿ ಮೂತಿ ತೋರಿಸ್ಬೇಡ. ತೋರ್ಸಿದ್ರ ಸ್ವಲ್ಪ ಜಡ್ಜ್ ಬಿಡ್ತೀನಿ. ಚಂಪಾ, ಲೇ ಚಂಪಾ, ಏನತ್ತೆ? ಮೊಬೈಲ್ ಕಥೆ ಏನಾಯ್ತೆ? ಬಂದು ಕೊಟ್ಟಾಯ್ತಲ್ಲ ಅತ್ತೆ. ಅದನ್ನ ತಗೊಂಡು ಅವನೇನೇ ಮಾಡ್ತಾನೆ. ಈ
ಕುಂಟ ಬಿಲ್ಲೆ ಆಟ ಆಡೋದಕ್ಕೆ ಬಚ್ಚ ತರ ಬಾಳಿಸ್ತಾನೆ. ಇದ್ದಕ್ಕಿದ್ದಂಗೆ ನಿನಗೇನಂತೆ ಯಾಕೆ ಹಿಂಗ್ ನುಲಿತಾ ಇದೀಯ? ನೀವ್ ಬಚ್ಚ ಅಂದ್ರಲ್ಲ ನಂಗೆ ಖುಷಿ ಆಗೋಯ್ತು. ನಾನು ಹೇಳಿದ್ದು ಈ ಕುಂಟ ಬಿಲ್ಲೆ ಆಡೋದಕ್ಕೆ ಬಳಸ್ತಾರಲ್ಲ ಆ ಬಚ್ಚ, ಲುಳುಲಾಯೇ ಬಚ್ಚ ಅಲ್ಲ. ಅದು ಆಗುತ್ತೆ, ಆದ್ರೆ ನೀವ್ ಮನ್ಸ್ ಮಾಡ್ಬೇಕಷ್ಟೇ. ನನ್ ದಿಕ್ ತಪ್ಪಿಸ್ಬಿಡವೆ. ಪಾಂಡುರಂಗ ಗಂಡುಗಲಿ ಅದೇನಂತೆ ನಾವ್ ಹೆಸರಿಗೆ ಲಂಗ ತೋರ್ಸಿದ್ಮೇಲೆ ಇನ್ ಗಂಡುಗಲಿ ಅಂತ ಏನ್ ಬಂತು, ಅದೇನು ಹೇಳಿ ಅಂತ ಹೇಳ್ತೀಯ. ಯಾರ್ಯಾರ ಕೈಯಲ್ಲೋ ಒಂದೊಂದು ಮೊಬೈಲ್ ಇರುತ್ತೆ. ಈ ಹೆತ್ತ ತಾಯಿ ಕೈಯಲ್ಲಿ ಒಂದು ಮೊಬೈಲ್ ಇರಬಾರ್ದೇನೋ. ನನಗೊಂದು ಮೊಬೈಲ್ ಕೊಡ್ತಾ? ಈ ಸಲ ಸಂಡೆ ಬಜಾರ್ಗೆ ಹೋಗ್ತೀನಲ್ಲ, ಅವಾಗ ನೆನಪು ಮಾಡಿ ಯಾವ್ದೊಂದೊಂದು ಸೆಕೆಂಡ್ ಹ್ಯಾಂಡ್ ಮೊಬೈಲ್ ತಂದು ಕೊಡ್ತೀನಿ. ಸೆಕೆಂಡ್ ಹ್ಯಾಂಡ್ ಅದೆಲ್ಲ ನನಗೆ ಬೇಕಾಗಿಲ್ಲ. ನನಗೆ ಬೇಕಾಗಿರೋದು ಟಚ್ ಸ್ಕ್ರೀನ್. ಮಾತ್ರೋಶ್ರೀ ರಂಗಮ್ಮನವರೇ, ತಾವೇನು ಕಾಲೇಜು ಕನ್ಯೆ ಅನ್ಕೊಂಡ್ಬಿಟ್ಟಿದ್ರೆ ಈ ವಯಸ್ಸಿನಲ್ಲಿ ತಾವದು 6 ಜೊತೆ ಸಂಭಾಷಣೆ ಮಾಡ್ತಿರೋ? ನಿಮ್ಮ ಅಪ್ಪನ ಜೊತೆ ಇಲ್ದೇ ಇರೋ ನಮ್ಮಪ್ಪನ ಜೊತೆ ಗಂಟೆಗಟ್ಟಲೆ ಮಾತಾಡೋದಕ್ಕೆ ಮೊಬೈಲ್ ಫೋನ್ ಯಾಕೆ? ಈ ಬಟ್ಟೆ ಬಗ್ಗೆ ಸೋಪ್ ಇರುತ್ತಲ್ಲ, ಅದನ್ನ ಕೈಗೆ ತಗೊಳ್ಳಿ, ಕಿವಿಗಿಟ್ಕೊಳ್ಳಿ, ಗಂಟೆಗಟ್ಟಲೆ ಹರಟಿ. ಅದೆಲ್ಲ ಬೇಕಾಗಿಲ್ಲ ಕಣೋ. ಯಾರ್ಯಾರ ಕುಕ್ಕಲೋ ಒಂದೊಂದು ನೇತಾಡ್ತಾ ಇರುತ್ತೆ. ಈ ಹೆತ್ತ ತಾಯಿಗೆ ಒಂದು ಮೊಬೈಲ್ ಬೇಡವೇನೋ ಕಂದ. ಆಯ್ತು ಬಿಡ್ರಿ, ನಿಮ್ ಕತ್ಕೊಂಡ್ ಚೈನ್ ಹಾಕ್ಸೋಣ. ಅತ್ತೆ, ಯಜಮಾನ್ರು ನಿಮ್ ಕುತ್ತಿಗೆಗೆ ಹಾಕೋದು ನಾಯಿ ಚೈನು. ನನ್ನ ಕುತ್ತಿಗೆಗೆ ನಾಯಿ ಚೈನ್ ಹಾಕಿಸ್ತೇನೋ? ನನ್ನ ಸುಮ್ಮನೆ ಬಿಡಲ್ಲ ಕಣೋ, ಬಿಡಲ್ಲ. ಯಾರಿಗೆ ಹೇಳ್ಬೇಕೋ ಅವನಿಗೆ ಹೇಳ್ತೀನಿ. ಜಾಜಿ ಅವ್ರೆ ಪದ್ದು ಏನಾಯ್ತು ನಿನ್ ಲವ್? ಈ ಹಾಳಾಗ್ ಫೋನಿಂದ ನನ್ನ ಲವ್ ಹಾಳಾಗೋಯ್ತು. ಯಾಕೆ? ನೀನ್ ತುಂಬಾ ಸುಳ್ಳು ಹೇಳ್ತಾ, ಇದು ಒಂದು ಡಬ್ಬಾ ಫೋನು. ನಿನ್ ಸಾವಾಸನೆ ಬೇಡ ಅಂತ ನನ್ ಗುಡ್ಡಿ ನನ್ ಬಿಟ್ಟು ಹೋಗ್ಬಿಟ್ಟು. ಈ ಫೋನ್ ಇಲ್ಲ ಅಂತಿದ್ರೆ ಇಷ್ಟಲ್ಲಾಗ್ಲಿ ನನ್ ಮದುವೆ ಆಗಿ ನಿಮ್ಗಿನ ಮುಂಚೆ ನಾನು ಹನಿಮೂರ್ಗೆ ಹೋಗ್ಬಿಡ್ತಾ ಇದ್ದೆ. ಈ ಮೊಬೈಲ್ ಯಾರಿಗೂ ಬೇಡವಾಯ್ತಲ್ಲ, ಏನ್ ಮಾಡೋದಿದಿನ? ಚಂಪಾ ಚಂಪಾ ಕಮ್ ಹಿಯರ್. ಏನ್ ಚಾಚಿ ಅಕ್ಕ? ಅಕ್ಕ ಗಿಕ್ಕ ಅಂದ್ರೆ ಪಕ್ಕೆ ಮುರಿದು ಬಿಡ್ತೀನಿ. ಏನಿತ್ತು ಹತ್ರ ನಗ್ನಗ್ತಾ ಮಾತಾಡ್ತಾ ಇದೀರಾ? ನಿನ್ನೆ ರಾತ್ರಿ ನುಗ್ಗೆಕಾಯಿ ಹುಳಿ ಮಾಡಿದ್ಯಲ್ಲ, ಅದು ಸೂಪರ್ ಆಗಿತ್ತು. ಅದು ನುಗ್ಗೆಕಾಯಿ ಅಲ್ಲ, ಬೆಂಡೆಕಾಯಿ. ಬೆಂಡೆಕಾಯ ಅನ್ಕೊಂಡೆ, ಅದು ಬೆಂಡೆಕಾಯಿ ನುಗ್ಗೆಕಾಯಿ ಕನ್ಫ್ಯೂಸ್ ಆಗೋಯ್ತು. ಒಟ್ಟಲ್ಲಿ ಸೂಪರ್ ಆಗಿತ್ತು ಕಣೆ. ನಮ್ಮ ಯಜಮಾನ್ರಿಗೆ ಕೆಳೆ ಲೇಡಿ ಫಿಂಗರ್ಸ್ ಅಂದ್ರೆ ತುಂಬಾ ಇಷ್ಟ, ಚಪ್ಪರ್ಸ್ಕೊಂಡು ತಿಂತಾರೆ. ಇರ್ಲಿ, ಇವತ್ ಬೆಳಗ್ಗೆ ಪಲ್ಯ ಮಾಡಿದ್ದಲ್ಲ, ಅದಂತೂ ಸೂಪರ್. ಅದು ಪಲ್ಯ ಅಲ್ಲ, ಸಾಗು. ಸಾಗುನ ಅಷ್ಟೊಂದು ಚೆನ್ನಾಗಿ ಗಟ್ಟಿಯಾಗಿ ಮಾಡಿದ್ದಲ್ಲ, ನಾನು ಸಕ್ಕತ್ತಾಗಿತ್ತು ಕಣೆ. ಅದಕ್ಕೆ ಈ ಮೊಬೈಲು ನಿನಗೆ. ಜಾಜಿ ಜಂಬಲ್ ದಿನಿ ಅವ್ರೆ, ಎಲ್ರಿ ತಮ್ಮ ಸೌಂದರ್ಯ? ಮೊಬೈಲಾ? ಇಲ್ಲ. ಅಯ್ಯೋ, ಅದು ಯಾವಾಗ್ಲೂ ಕೈನಲ್ಲಿ ಇದ್ಬಿಟ್ರೆ ನನ್ನ ಸೌಂದರ್ಯ ವೃದ್ಧಿ ಆಗುತ್ತೆ ಅಂತ ಅವ್ನು ಯಾವನ ಹೇಳಿದ್ರು ಅಂತ ನಮ್ಮ ಹತ್ರ ಪಟ್ಟಿ ಕಟ್ಟಿದ್ರು. ಅದನ್ನ ಚಂಪಂಗೆ ಗಿಫ್ಟ್ ಆಗಿ ಕೊಟ್ಬಿಟ್ಟೆ. 50,000 ರೂಪಾಯಿ ಕೊಟ್ಟು ತಗೊಂಡಿದ್ದ ಮೊಬೈಲ್ ಗಿಫ್ಟ್ ಆಗಿ ಕೊಟ್ಬಿಟ್ರ? ಏನೋ ನಾನು ಚಂಪನ ಮೇಲೆ ಇದ್ದಕ್ಕಿದ್ದಂಗೆ ನಿಮ್ಗೆ ಪ್ರೀತಿ ಜಾಸ್ತಿ ಆಗ್ಬಿಟ್ಟಿದೆ. ನಿಮ್ ಚಂಪಾ ಅಲ್ಲ, ಚಂಪಾ ಅನ್ನಿ ಸಾಕು. ಚಂಪಾ, why are you crying? What happened? ಏನು ಯಜಮಾನ್ರೆ, ನಾನು ಇಲ್ಲಿ ಸ್ಟೈಲ್ತಾ ಇದ್ರೆ ನೀವು ಅದೇ ನೋಡ್ಕೊಂಡು ಕೂತಿದ್ರಲ್ಲ, ಕಣ್ಣೀರು ಒರೆಸ್ಬಾರ್ದಾ? ಲೇ, ಅಳ್ತಾ ಇದ್ದೇನೆ. ಹೆಣ್ಣಿಗೆ ಸೊಳಬಾರ್ದು ಕಣೆ, ಮನೆಗೆ ಒಳ್ಳೇದಲ್ಲ. ನೀನು ಕೂಚನ್ ಬೇಕಾಗಿಲ್ಲ, ಏನ್ ಹೇಳೋದಿದ್ರು ನಿಂತ್ಕೊಂಡೆ ಹೇಳೋ. ಆ ಐಸ್ ಕ್ರೀಮ್ ಅಂಗಡಿಯವನು ನನ್ ಕೆನ್ನೆ ಕಣ್ಗಳನ್ನ ನೋಡಿ ನೀನ್ ಎಷ್ಟು ಸುಂದರವಾಗಿದ್ಯಾ, ನಿನ್ ಸ್ಟೈಲ್ ಎಲ್ಲ ತುಂಬಾ ಲೇಟೆಸ್ಟ್ ಸ್ಟೈಲ್ ಅಂತ ದಿನಾ ಹೊಗಳ್ತಾ ಇದ್ದ. ಅವ್ನು ಇಷ್ಟು ದಿನ ಹೋಗಿದ್ರು ಕೂಡ ನನ್ನ ಹತ್ರ ಯಾಕೆ ನೀನ್ ಬಾಯ್ ಬಿಟ್ಟಿಲ್ಲ? ಯಾವಾಗ ಹೋಗೋಣ ಅವನು? ನಿಮ್ಗೆ ನನ್ನನ್ನು ಹೋಗ್ಲಕ್ ಟೈಮ್ ಸಿಗ್ತಾ ಇರ್ಲಿಲ್ವಲ್ಲ, ಅವಾಗ ಅವ್ನು ಹೊಗಳ್ತಾ ಇದ್ದ. ಮತ್ತಿನ್ನೇನಂದ? ನನ್ ಕೈಲಿರೋ ಈ ಮೊಬೈಲ್ ನ ನೋಡಿ ನೀನ್ ಮುಂಚೆ ತುಂಬಾ ಗ್ಲಾಮರಸ್ ಆಗಿದ್ದೆ, ಈಗ ಒಳ್ಳೆ ದಳ್ಳಾಳಿ ಧನಲಕ್ಷ್ಮಿ ತರ ಕಾಣ್ತಾ ಇದ್ಯಾ, ನಿನ್ ಮುಖ ನೋಡಕ್ ಆಗ್ತಾ ಇಲ್ಲ, ಮುಂದೆ ಬಗಮ್ಮ ಅನ್ಬಿಟ್ಟ. ಚಂಪಚಮದೆ, ಈ ಕೆಲ್ಸಕ್ಕೆ ಬಾರ್ದ ಮೊಬೈಲ್ ಇಂದ ನಿನ್ನ ಮಾನ ಮರ್ಯಾದೆ ಕೂಡ ಹೋಯ್ತಲ್ಲೇ. ಕಂಡವರಷ್ಟು ಪಾಷಾಣ ಸಮಾನ. ಕೊಟ್ಬಿಡಿ ಅವ್ರದವ್ರಿಗೆ. ಬಂದೇ ಪಾಪ. ನೀವೇನ್ ಕುತ್ಕೊಳ್ರಿ. ಅವಳೆಲ್ಲ ಸಿಟ್ ಮಾಡ್ಕೊಂಡ್ಬಿಟ್ಟಿದ್ದಾಳೆ, ಸ್ವಲ್ಪ ರಮಿಸ್ಬಿಟ್ಟು ಬರ್ತೀನಿ. ಬೇಕಾಗಿಲ್ಲ, ಈ ಮೊಬೈಲ್ ನ ನೀವೇ ತಗೊಳ್ಳಿ. ಕೊಡ್ರೆ, ಬೇಕಾಗಿರೋಂಥದ್ದು ಏನಿದ್ರು ಕೊಡ್ರಿ, ತಗೊಂಡು ಹೋಗ್ತೀನಿ. ಅದು ಯಾವನಿಗೆ ಬೇಕು? ಪ್ಲೀಸ್. ಏನ್ ಮಾಡೋದಿನ? ವಿಟ್ಲಾ, ವಿಟ್ಲಾ, ಕಮ್ ಫಾಸ್ಟ್. ಏನಕ್ಕೆ? ನಿನ್ಗೆ ಯಾರಾದ್ರೂ 50,000 ರೂಪಾಯಿ ಮೊಬೈಲ್ ಕೊಟ್ರೆ ಏನ್ ಮಾಡ್ತೀಯಾ? ಸುಮ್ನೆ ಇರಿ, ಅದಕ್ಕೆ 10,000 ರೂಪಾಯಿ ಸಂಬಳ ಇರೋ ಕೆಲಸ ಕೊಡಿ ಅಂದ್ರೆ ಕೊಡಲ್ಲ, ಇನ್ನು 50,000 ರೂಪಾಯಿ ಮೊಬೈಲ್ ಕೊಡ್ತಾರ? ಡೋಂಟ್ ವರಿ, ನಾನ್ ನಿನ್ಗೆ 50,000 ರೂಪಾಯಿ ಮೊಬೈಲ್ ನ ಗಿಫ್ಟ್ ಆಗಿ ಕೊಡ್ತಾ ಇದ್ದೀನಿ.
ಒಬ್ಬ ಗಂಡಸಾಗಿ ಅದರಲ್ಲೂ ನಮ್ಮ ಗಂಡದಲ್ಲಿ ವಂಶದ ಮನೆ ಅಳಿಯನಾಗಿ ಮಧ್ಯ ಮಧ್ಯ ಅಂತ ಹತ್ಕೊಂಡು ಕೂತಿದೆಯಲ್ಲ ನಿನ್ನ ಜನ್ಮಕ್ಕೆ ನಾಚಿಕೆ ಆಗಲ್ಲ. ನಿಮ್ಮ ದೇವರ ಕೊಟ್ಟು ತಂಗಿ ಮಾಡಿರೋ ಈ ಪುಣ್ಯದ ಕೆಲಸ ನೋಡ್ಕೊಂಡು ಗಂಡ ಆಗಿರೋ ನಾನು ಅಳ್ದೆ ನಗಕ್ಕಾಗತ್ತಾ ಬಾವ? ಅಂದ್ರೆ ಏನಲ್ಲೇ ಬದ್ಮಾಶ್, ನನ್ನ ತಂಗಿ ಇಂಡೈರೆಕ್ಟ್ ಆಗಿ ಸರಿ ಇಲ್ಲ ಅಂತ ಅನುಮಾನ ವ್ಯಕ್ತಪಡಿಸ್ತಾ ಇದೆಯಾ? ಬಾವ ಅನುಮಾನ ಎಲ್ಲಿ ಬಂತು? ಸಾಕ್ಷಿ ಸಮೇತ ಹಿಡ್ದಾಕಿದೀನಿ ನೋಡಿ ಬಾವ. ಏನ್ ಬರ್ದಿದೆ? ಏನಂತ ಬರ್ದಿದ್ದಾಳೆ ನೋಡಿ. ಬೆಟ್ಟದ ಮೇಲಿರೋ ಒಂಟಿ ಮರದ ಹತ್ರ ಒಬ್ಬಂಟಿಯಾಗಿ ಕಾಯ್ತಾ ಇರ್ತೀನಿ, ಓಡೋಡಿ ಬಾಸಿ ಮುತ್ತುಗಳನ್ನ ಕೊಡ್ತೀನಿ ಅಂತ ಬರ್ದಿದ್ದಾಳೆ ಬಾವ. ಏನಾಯ್ತು? ಯಾಕೆ ಅಳ್ತಾ ಇದ್ಯಾ? ಪಾಂಡ್ರಂಗ ಏನಾದ್ರು ಹೊಡೆದೇನೋ? ಬಂದು ನಮ್ಮ ಬಾವ ಹೊಡೆದಿದ್ರೆ ನಾನು ನಗನಗ್ತಾ ಇರ್ತೀನಿ ಕಣ. ಇವರ ದೇವರು ಕೊಟ್ಟ ತಂಗಿ ಅಂದ್ರೆ ನನ್ನ ಹೆಂಡತಿ ನನ್ನ ಹೃದಯಕ್ಕೆ ಹೊಡೆಯೋದೇನೋ ಒತ್ತು ಹೊರಟು. ಸರಿಯಾಗಿ ಹೇಳೋ ಏನಾಯ್ತು ಅಂತ? ನೋಡು, ಅವಳ ಪ್ರಿಯಕರನಿಗೆ ಬರ್ದಲ್ಲ ಪಲ್ಲು ಬರ್ದಿರೋದಲ್ಲ ಬಿಡ. ಮತ್ತೆ ಮೊನ್ನೆ ಇದೇ ಪೇಪರ್ ಅಲ್ಲಿ ತಾನೆ ನೀನ್ ಪಲ್ಲು ಬೋಂಡ ಕಟ್ಸ್ಕೊಂಡ್ ಬಂದಿದ್ದು. ಯಾವನಿಗೆ ಬರ್ದು ಕಾಗದ ಇಟ್ಕೊಂಡು ನನ್ನ ತಂಗಿ ಮೇಲೆ ಅನುಮಾನ ಪಡ್ತಾ ಇದೆಯೇನೋ? ನೋಡು ನೋಡು ನೋಡು, ಇನ್ನ ಕಡೆ ಕಾಣಿಸ್ತಾ ಇದೆ ತಾನೆ? ಇಷ್ಟು ಮೇಲೆ ನಿಮ್ಗೆ ಗೊತ್ತಾಗ್ಲಿಲ್ವೇನೋ? ಒಂದು ತಿಳ್ಕೊಂಬಿಡಿ ಹೇಳಿ ಅಂದ್ರೆ ನನ್ನ ದೇವರು ಕೊಟ್ಟ ತಂಗಿ ಸೀತಾ ಮಾತೆ ಅಷ್ಟೇ ಪರಮ ಪವಿತ್ರಳು. ಅವಳು ಏನಾದ್ರು ಒಂದೇ ಒಂದ್ಸಲ ನಿನ್ನ ಕಡಿಮೆ ನೋಡ್ಬಿಟ್ಟು ಅಂದ್ರೆ ನೀನು ನಿಂತ ಜಾಗದಲ್ಲಿ ಸುಟ್ಟು ಕೃತಿ ಆಗ್ಬಿಡ್ತೀಯ. ಅನುಮಾನ. ಹಾಳಾದ ಮೊಬೈಲ್ ನನ್ನ ಕೈಗೆ ಬಂದಾಗಿಂದ ಬರೀ ದರಿದ್ರ ಆಲೋಚನೆಗಳೇ ಬರ್ತಾ ಇದೆ. ಈ ಮೊಬೈಲ್ನ ನಿಮ್ ಕೈಲೇ ಇಟ್ಕೊಳ್ರಿ. ಮತ್ತೆ ಈ ಮೊಬೈಲ್ ನಂಗೆ ಗಂಟು ಬಿತ್ತಲ್ಲ. ಡ್ಯಾಡಿ, ಒಳ್ಳೇದು ಕೆಟ್ಟದ್ದು ಏನಾದ್ರು ಇದ್ರೆ ಹಾಕಿದ್ದಾಯೇ. ಹೊಸ ಮೊಬೈಲು. ಈ ಮನೆಯವರು ತಿಂಗಳನ್ನ ಹಾಕಕ್ಕೆ ಹಿಂದೆ ಮುಂದೆ ನೋಡ್ತಾರೆ ಅಂತಂದ್ರೆ ನೀವು ಹೊಸ ಮೊಬೈಲ್ ತಾನೇ ಹಾಕಿದ್ದೀರಾ? ಅಯ್ಯೇ, ಹಂಗೆ ತಿಂಗಳ ಕರೆನ್ಸಿ ಹಾಕ್ಸ್ಕೊಡ್ತೀರಾ? ಡೋಂಟ್ ವರಿ, ಮಂತ್ಲಿ ಕರೆನ್ಸಿಗೆ ಮನಿ ನಾನ್ ಕೊಡ್ತೀನಿ. ಅಲ್ಲ ಕಣ್ರಿ, ಆ 50,000 ರೂಪಾಯಿ ಮೊಬೈಲ್ ಅವನಿಗೆ ದಾನ ಮಾಡಿತ್ತು ಅಲ್ಲದೆ ತಿಂಗಳ ಕರೆನ್ಸಿ ಬೇರೆ ಹಾಕಿಸ್ತೀನಿ ಅಂತ ಭರವಸೆ ಕೊಡ್ತಾ ಇದ್ರಲ್ಲ, ಏನ್ ನಿಮ್ ತಲೆ ಕೆಡದಿ ಅಂದ್ರೆ? ನೀನ್ ಹೋಗಪ್ಪ. ಇವತ್ತೆಲ್ಲ ನದಿ ಮುಖ ನೋಡಿ ಅನ್ಸುತ್ತೆ. ಹಬಿ, ಭಿಕ್ಷುಕರ ಬಗ್ಗೆ ಸ್ವಲ್ಪ ಕನಿಕರ ಇರ್ಬೇಕು. ಏನ್ ಸುಡುಗಾಡ ಕನಿಕರ ಇರಬೇಕು? ಆದಿ ಬೀದಿ ಹೋಗೋ ಭಿಕ್ಷುಕರ ಬಗ್ಗೆ ತಮಗೆ ಕನಿಕರ ಇದೆ. ನಾನು ತಾಳಿ ಕಟ್ಟಿದ ಗಂಡ, ನಮ್ಮ ಬಗ್ಗೆ ತಮಗೆ ಕನಿಕರನೇ ಇಲ್ಲ. ಎಕ್ಸ್ಕ್ಯೂಸ್ ಮೀ, ಟಾಕ್ ಎಲ್ಲೆಲ್ಲ ಹೋಗ್ತಾ ಇದೆ. ಅದಕ್ಕೆ ತಾವ್ ಏನ್ ಮಾಡ್ಬೇಕು ಅಂತ ಇದೀರೋ? ನನ್ ಪಾಡಿಗೆ ನಾನು ಹೋಗ್ತೀನಿ, ನಿಮ್ ಪಾಡಿಗೆ ನೀವ್ ಹೋಗಿ. ಅಕ್ಕ, ಈಗ ತಾನೇ ಹೋಗಿದ್ದೆ, ಮತ್ತೆ ಬಂದೆ. ತಗೊಳ್ಳಿ ನಿಮ್ಮ ಮೊಬೈಲ್. ಕೆಲಸ ಮಾಡ್ತಿರೋ ಮೊಬೈಲ್ನ ನಂಗೆ ಕೊಟ್ಟಿದ್ದೀರಾ. ಇಂಥದ್ದ ಮೊಬೈಲ್ ನಮ್ಮ ಫ್ರೆಂಡ್ ಹತ್ರನೂ ಐತೆ, ಮೊದ್ಲಾಗ ವಾಪಸ್ ಕೊಡು ಅಂತ ನಮ್ಮ ಫ್ರೆಂಡು ಕ್ಯಾಪ್ ಹಾಕಿಸಿ ಮಕ್ಕಳು ಅಂತ. ಸರಿ, ಇಂಥ ಕೆಲಸ ಮಾಡಿದ್ರೆ ನಮ್ಮ ಬೆಗ್ಗಾಸ್ನೆಲ್ಲ ಎತ್ತಾಕೊಂಡ್ಬಂದ್ಬಿಟ್ಟು ಮನೆ ಮುಂದೆ ಗೆರ ಮಾಡಿಸ್ಬಿಡ್ತೀನಿ. ಹುಷಾರ್. ಹಬಿ, ಹಬಿ, ಹಬಿ. ವಾಟ್ ಹ್ಯಾಪನ್ ಗೋಬೆ? ಮತ್ತೆ ಈ ಮೊಬೈಲ್ ನನ್ ಕೈಗೆ ಬಂತು. ಆ ಭಿಕ್ಷುಕನಿಗೆ ಬೇಡವಾದ ಮೊಬೈಲಿಗೆ ನೀವು 50,000 ರೂಪಾಯಿ ಕೊಟ್ಟಿದ್ರಿ ಅಂದ್ರೆ ನೀವ್ ಇನ್ನೆಂತ ಧೀಮಂತ ಮಹಿಳೆ ಇರ್ಬೇಕಂತ ನೀವೇ ಲೆಕ್ಕ ಹಾಕಳಿ. ಹಬಿ, ಡೂ ಒನ್ ಥಿಂಗ್, ಇದನ್ನ ಜಸ್ಟ್ 5,000 ರುಪೀಸ್ಗೆ ಮಾರ್ಬಿಡಿ. ಅದನ್ನ ಮಾರ್ಸ್ಕೊಡೋದ್ರಿಂದ ನಮಗೆ ಬರೋ ಭಾಗ್ಯನಾದ್ರೂ ಏನು? ನಿಮ್ಗೆ ನನ್ ಲವ್ ಸಿಗುತ್ತೆ. ಮೊಬೈಲ್ ತಗೊಳ್ಳೆ, ಆಪರೇಟ್ ಚೀಪ್ ರೇಟ್. ಏನ್ರ ಬೆದರ್ಗೊಂಬತ್ತರ ನೋಡ್ತಾ ಇದೀರಾ? ಕೂತ್ಕೊಳ್ರ. ಯಾರಿಗುಂಟು ಯಾರಿಗಿಲ್ಲ, ಬಾಳೆಲ್ಲ ಬೇವು ಬೆಲ್ಲ, ನಿನಗಾದ್ರೆ ಬರೀ ಒಂದ್ 5,000 ರೂಪಾಯಿ ಕೊಟ್ಬಿಡ್ತೀನಪ್ಪ. ಮಾತು ಕಳ್ಸುತ್ತಾ? ಒಂದ್ಸಲ ಟ್ರೈ ಮಾಡಿ ನೋಡು, ಯಾವ್ದೋ ನಂಬರ್ ಒತ್ತು. ಹಲೋ ಹಲೋ, ಓಡ್ತೀನಿ ನಾನು. ಏನಾ ಮೊಬೈಲ್ನ ಕಟ್ಕೊಂಡು ಹೋಗ್ಬೇಕು ಅಂತ ತೀರ್ಮಾನ ಮಾಡ್ಬಿಟ್ಟಿದ್ದೇನಾ? ಎಂತೆಂತ ಕಡೆ ಕಳ್ತನ ಮಾಡಿದ್ದೀನಿ, ಒಂದು ನಾನು ಸಿಕ್ಕಿದ್ದಿಲ್ಲ. ಈ ಮೊಬೈಲ್ ಕಳ್ತನ ಮಾಡಿ ಮುಖ ಎಲ್ಲ ಪರಿಚಯ ಹೋಗ್ಬಿಡ್ತು. ತಗೊಳ್ಳಿ ಡಬ್ಬ ಮೊಬೈಲ್ನ. ಕಳ್ಳನ್ಗೂ ಈ
ಮೊಬೈಲ್ ಬೇಡ ಅಂದ್ಮೇಲೆ ನಮಗೂ ಬೇಡ ಈ ಬೆಳಿಗ್ಗೆ ಮೊಬೈಲ್ ನ ಬಿಸಾಕಿ. ಎಸ್ ಹಬಿ, ಈ ಮೊಬೈಲ್ ನ ಥ್ರೋ ಮಾಡಿ, ಇದ್ರ ತಂಟೆನೇ ಬೇಡ. ಜಾಜಿ ಜಂಬಲ್ದಿನಿ ಅವ್ರೆ, ಇದಕ್ಕೆ ತೆತ್ತಿರೋದು 50 ಹುಣಸೆ ಬೀಜ ಅಲ್ಲ ಕಣ್ರಿ, 50,000 ರೂಪಾಯಿಗಳು. ಹಬಿ, ಈ ಮೊಬೈಲ್ ನ ನೀವು ಥ್ರೋ ಮಾಡ್ಲಿಲ್ಲ ಅಂದ್ರೆ ನನ್ ಲವ್ ನಿಮ್ಗೆ ಸಿಗಲ್ಲ. ಯಾರ್ರೀ ಈ ಕಿತ್ ಹೋಗಿರೋ ಮೊಬೈಲ್ ಆಚೆ ಕಡೆಗೆ ಹಾಕಿದ್ದು? ಯಾಕೆ ಸರ್? ನಿಮಗೆ ಬೇಡವಾಗಿರೋ ಎಲೆಕ್ಟ್ರಾನಿಕ್ ಗೂಡ್ಸ್ ಆಚೆ ಕಡೆಗೆ ಹಾಕಿದ್ರೆ ಪರಿಸರ ನಾಶ ಆಗಲ್ವೇನ್ರಿ? ಅದು ನಮಗೆ ಬೇಡ ಅಂತಾನೆ ನಾವು ಅದನ್ನ ಕಸ ತೊಟ್ಟಿಗೆ ಹಾಕಿದ್ದು. ನಿಮಗ್ ಬೇಡವಾದ್ದು ಕಾರ್ಪೊರೇಷನ್ಗೂ ಬೇಡ. ಯಾರ್ರೀ ಹಾಕಿದ್ದನ್ನ? ನನ್ ಹಬಿನೇ. ನೀವು ಮಾಡಿರೋ ತಪ್ಪಿಗೆ 50,000 ರೂಪಾಯಿ ದಂಡ ಕಟ್ಟಿ.